ಅಬ್ದುಲ್ ಕಲಾಂ ಅವರು ಹೇಳಿದ ಹಾಗೆ 21 ದಿನ ಇವುಗಳನ್ನು ತಪ್ಪದೆ ಪಾಲಿಸಿ ನೋಡಿ. ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ತಪ್ಪದೆ ನೋಡ್ತೀರಾ. ಬೆಳಗ್ಗೆ ಬೇಗನೆ ನಿದ್ದೆಯಿಂದ ಎದ್ದೇಳಿ. ಬೆಳಗ್ಗೆ 5ರಿಂದ 5:30 ಒಳಗೆ ತಪ್ಪದೆ ನಿದ್ದೆಯಿಂದ ಎದ್ದೇಳೋದಕ್ಕೆ ಪ್ರಯತ್ನಿಸಿ. ಆರೋಗ್ಯ ಮನಸ್ಸು ತುಂಬ ಪ್ರಶಾಂತವಾಗಿ ಇರುತ್ತದೆ. ವ್ಯಾಯಾಮ ಮತ್ತು ಧ್ಯಾನ ತಪ್ಪದೆ ಮಾಡಿ. ವ್ಯಾಯಾಮ ಧ್ಯಾನ ಮಾಡುವುದರಿಂದ ನಮ್ಮಲ್ಲಿ ನೂತನ ಉತ್ಸಾಹ ಏರ್ಪಡುತ್ತದೆ. ನೀವು ದಿನಾಲು ಮಾಡುತ್ತಿರುವ ಕೆಲಸಗಳಿಗೆ ಒಂದು ಪ್ರಣಾಳಿಕೆಯನ್ನು ಹಾಕಿಕೊಳ್ಳಿ. ಅಂದರೆ ಈ ಸಮಯದ ಒಳಗೆ ನಾನು ಈ ಕೆಲಸವನ್ನು ಪೂರ್ತಿ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇದ್ದರೆ ಒತ್ತಡ ನಿಮ್ಮ ಹತ್ತಿರಕ್ಕೆ ಸುಳಿಯದು. ಗುರಿ ಸಣ್ಣದೋ ಅಥವಾ ದೊಡ್ಡದೋ, ನಿಮಗಂತ ಒಂದು ಗುರಿಯನ್ನು ಏರ್ಪಡಿಸಿಕೊಳ್ಳಿ. ಪಾಸಿಟಿವ್ ಮೈಂಡ್. ನೀವು ಮಾಡಬೇಕಾದ ಕೆಲಸ ಯಾವುದಾದರೂ ಸರಿ, ಅದನ್ನು ಪಾಸಿಟಿವ್ ಮೈಂಡಿಂದ ಮಾಡಿ. ನಿಮ್ಮ ಗಮನ ಯಾವಾಗಲೂ ನಿಮ್ಮ ಗುರಿಯ ಮೇಲೆ ಇರೋ ಹಾಗೆ ನೋಡಿಕೊಳ್ಳಿ. ನಿಮ್ಮ ಕೆಲಸವನ್ನು ನೀವು ನಿಶ್ಶಬ್ದವಾಗಿ ಮಾಡಿಕೊಳ್ತಾ ಮುಂದಕ್ಕೆ ಹೋಗ್ಬಿಡಿ. ಪ್ರತಿದಿನ ಯಾವುದೋ ಒಂದು ಒಳ್ಳೆಯ ಪುಸ್ತಕವನ್ನು ಓದೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ಸ್ವಲ್ಪ ಕ್ರಿಯೇಟಿವ್ ಆಗಿ ಆಲೋಚಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಹಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳಿ. ತುಂಬ ಕಡಿಮೆ ಮಾತನಾಡಿ ತುಂಬ ಜಾಸ್ತಿ ಕೆಲಸವನ್ನು ಮಾಡಿ. ಹೊಸ ಹೊಸ ವಿಷಯಗಳನ್ನು ಕಲಿತುಕೊಳ್ಳಿ. ನಿಮ್ಮೊಳಗಿರುವ ಲೋಪಗಳನ್ನು ಸರಿ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗಿ. ನಿಮ್ಮನ್ನು ಪ್ರೇರೇಪಿಸುವ ಒಳ್ಳೆಯ ವಿಷಯಗಳನ್ನು ಕೇಳುತ್ತಾ ನೋಡುತ್ತಾ ಇರಿ. ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ಇತರರಿಗೆ ಸಹಾಯವನ್ನು ಮಾಡಿ. ಪಾಸಿಟಿವ್ ಆಗಿ ಆಲೋಚನೆ ಮಾಡಿ. ನಿಮ್ಮ ತಂದೆ ತಾಯಿಯರನ್ನು, ಕುಟುಂಬದವರನ್ನು ಪ್ರೀತಿಸಿ. ಯಾವಾಗಲೂ ಒಳ್ಳೆಯ ವಿಷಯಗಳ ಮೇಲೆ ಮಾತ್ರ ದೃಷ್ಟಿ ಇಡಿ. ಯಾವಾಗಲೂ ಆತ್ಮವಿಶ್ವಾಸದಿಂದ ಇರಿ. ನಕಾರಾತ್ಮಕ ಜನಗಳಿಂದ ದೂರವಿರಿ. ದೊಡ್ಡದಾಗಿ ಆಲೋಚನೆಯನ್ನ ಮಾಡಿ. ಕನಸುಗಳನ್ನು ಕಾಣಿ. ಕೊನೆಯದಾಗಿ ಒಂದು ಮಾತು ನಿಮಗೆ ನೀವೇ ಹೇಳಿಕೊಳ್ಳಿ. ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಆ್ಯಂಡ್ ಐ ವಿಲ್ ಡೂ ಇಟ್. ದಿಸ್ ಈಸ್ ಮೈ ಡೇ, ನೋ ಒನ್ ಕ್ಯಾನ್ ಸ್ಟಾಪ್ ಮೀ. 21 ದಿನ ಇವನ್ನು ಪ್ರಾಕ್ಟೀಸ್ ಮಾಡಿ ನೋಡಿ. ಅದ್ಭುತವಾದ ಬದಲಾವಣೆ ನಿಮ್ಮ ಸ್ವಂತ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.